ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರೋ ಗಾಡಿ ಬಂದ್ಬಿಟ್ಟು HD ರೋಡ್ ಸ್ಟಾರ್ ಅಂತ ಹೇಳ್ಬಿಟ್ಟು. ಸೊ ಇದು ಸ್ಟ್ರೀಟ್ ಬೈಕ್ ಸೆಗ್ಮೆಂಟಲ್ಲಿ ನಮಗೆ ಅವೈಲಬಲ್ ಆಗಿದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ 2 lakhs ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇವಾಗ ಫ್ರಂಟ್ ನೋಡ್ತಿದ್ದೀರಾ, ಫುಲ್ಲಿ HD LED ಹೆಡ್ ಲ್ಯಾಂಪ್ನ. ಸೊ ಬ್ಯಾಡ್ಜಿಂಗ್ ಕೂಡ ನಮಗೆ ಅವೈಲಬಲ್ ಆಗಿದೆ. ಸೊ HD ಬ್ಯಾಡ್ಜಿಂಗ್ ಕೂಡ ಇದೆ. ಸೊ ಫ್ರಂಟ್ ಇಂಡಿಕೇಟರ್ಸು ಈ ಥರ ಇರುತ್ತೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ನಮಗೆ 2 lakhs ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೀವು ಫ್ರಂಟ್ ನೋಡ್ತಿರ್ಬೋದು, ಡಿಸ್ಕ್ ಬ್ರೇಕಿಂಗ್ ಸಿಸ್ಟಮು. ಸೊ ಬೋತ್ ಬ್ರೇಕ್ಸು ABS ಬ್ರೇಕಿಂಗ್ ಸಿಸ್ಟಮಲ್ಲೇ ನಮಗೆ ಬರುತ್ತೆ. ಸೊ ಟೈರ್ ಸೈಜ್ ಬಂದ್ಬಿಟ್ಟು 100/90 18 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ ಸೈಜ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಆಗಿರುವ MRF ಟ್ಯೂಬ್ಲೆಸ್ ಟೈರ್ಸ್ ಬೋತ್ ಬರುತ್ತೆ ನಮಗೆ. ಸೊ ಇದ್ರ ಪವರ್ ಬಂದ್ಬಿಟ್ಟು ನಮಗೆ 334 cc ಪವರ್ ಬರುತ್ತೆ. BS6 ಇಂಜನು. ಸೊ ಪವರ್ ಪ್ರೊಡ್ಯೂಸ್ ಮಾಡೋದು ಬಂದ್ಬಿಟ್ಟು 29.29 bhp ಅಟ್ 7300 RPM. ಸೊ ಟಾರ್ಕ್ ಬಂದ್ಬಿಟ್ಟು 29 Nm ಅಟ್ 6500 RPM ಬರುತ್ತೆ. ಸೊ ಇದು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವು ಟ್ಯಾಂಕ್ ಮೇಲೆ ನೋಡ್ಕೋಬೋದು, ತುಂಬ ಚೆನ್ನಾಗಿದೆ. ಟ್ಯಾಂಕ್ ಮೇಲೆ ಬ್ಯಾಡ್ಜಿಂಗ್ ಕೂಡ ಅವೈಲಬಲ್ ಆಗಿದೆ. ಸೊ ಟ್ಯಾಂಕ್ ಬಂದ್ಬಿಟ್ಟು ನಮಗೆ 12.5 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಇದು ಟೋಟಲ್ ಗಾಡಿ ವೆಯ್ಟ್ ಬಂದ್ಬಿಟ್ಟು ನಮಗೆ 184 kg ಬರುತ್ತೆ. ಸೊ ಇದು ಟೋಟಲ್ ವೆಯ್ಟ್ ಗಾಡಿ. ಸೊ ಇದು ಬಂದ್ಬಿಟ್ಟು ಡಿಸ್ಪ್ಲೇ ಸೆಮಿ ಡಿಜಿಟಲ್ ಕ್ಲಸ್ಟರ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಖಂಡಿತ ಅಂದರೂ ನಾನು ಇವ್ರದ್ದು ಶೋರೂಮ್ದು ಅಡ್ರೆಸ್ಸು ಲಿಂಕು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಸೊ ನೀವು ಫಾರ್ ದ ಮೋರ್ ಇನ್ಫಾರ್ಮೇಷನ್ ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಬೋತ್ ಫ್ರಂಟ್ ಆ್ಯಂಡ್ ರೇರ್ ಬಂದ್ಬಿಟ್ಟು ಡಿಸ್ಕ್ ಬ್ರೇಕು. ಸೊ ರೋಡ್ ಸ್ಟಾರ್ ಅಂತ ಬ್ರ್ಯಾಂಡಿಂಗು. ಸೊ ಇವಾಗ ಸಸ್ಪೆನ್ಷನ್ ಮಾತಾಡ್ಕೊಳಂಗಿದ್ರೆ, ಇದು ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಫೋಕ್ಸ್ ಆ್ಯಂಡ್ ಕಾಯಿಲ್ ಸ್ಪ್ರಿಂಗ್ ಅಟ್ ಫ್ರಂಟ್ ಬರುತ್ತೆ. ರೇರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಟಿನ್ ಶಾಕ್ ಅಬ್ಸರ್ವ್ ವಿತ್ ಗ್ಯಾಸ್ ಕಂಟೈನರ್ಸ್ ಬರುತ್ತೆ. ಸೊ ಇದು ರೇರ್ ಶಾಕ್ ಅಬ್ಸರ್ವ್ ಬಂದ್ಬಿಟ್ಟು. ಆ್ಯಂಡ್ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ. ಫುಲ್ಲಿ ಡಿಜಿಟಲ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬರುತ್ತೆ. USB ಆ್ಯಂಡ್ Type-C ಕೇಬಲ್ ಕೂಡ ಅವೈಲಬಲ್ ಆಗಿದೆ. ಸೊ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಸೊ ಈ ಥರ ಗಾಡಿಗಳು ನಾವು ಬೇರೆ ಏನೋ ನೋಡ್ಕೊಂಬಿಟ್ರೆ, ಸೇಮ್ ರಾಯಲ್ ಎನ್ಫೀಲ್ಡಲ್ಲಿ ಮೀಟಿಯೋರ್ 350 ಆಗಿರಲಿ, ಬೆನೆಲಿ 400, ಇಂಪೀರಿಯಲ್ 400 ಆಗಿರಲಿ, ಸೊ ಆ ಥರ ಗಾಡಿಗಳಿಗೆ ನಮಗೆ ಇದು ಕಾಂಪಿಟೇಟ್ ಮಾಡುತ್ತೆ. ಸೊ 5 ಸ್ಪೀಡ್ ಗೇರ್ ಬಾಕ್ಸ್ ವಿತ್ ಪೆಟ್ರೋಲ್ ಇಂಜನ್, ಲಿಕ್ವಿಡ್ ಕೂಲ್ಡ್ ಪೆಟ್ರೋಲ್ ಇಂಜನ್ ಬರುತ್ತೆ, ಫ್ಯೂಯಲ್ ಇಂಜೆಕ್ಷನ್ನು. ಸೊ ಟ್ಯಾಂಕ್ ಮೇಲೆ ಈ ಥರ ಟ್ಯಾಂಕ್ ಪೋರ್ಟ್ಸ್ ನೋಡ್ಬೋದು. ಸೊ ಸೀಟಿಂಗ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಲೆದರ್ ಸೀಟಿಂಗು ತುಂಬ ಕಂಫರ್ಟಾಗಿರುತ್ತೆ. ಈ ಥರ ಸೀಟಿಂಗ್ ಇದ್ದರೆ ನಮಗೆ ಲಾಂಗ್ ರೈಡ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹ್ಯಾಂಡಲ್ ಬಾರ್ ವಿತ್ ಬಂದ್ಬಿಟ್ಟು ಯೂನಿಕ್ ಫೀಚರ್ಸ್ ಎಲ್ಲ ಇದೆ. ಹ್ಯಾಂಡಲ್ ಬಾರಲ್ಲಿ ನಮಗೆ ಏನೇನೋ ಬೇಕಾಗಿರೋ ಫೀಚರ್ಸ್ ಎಲ್ಲ ನಮಗೆ ಹ್ಯಾಂಡಲ್ ಬಾರಲ್ಲಿ ಸಿಗುತ್ತೆ. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಆಟೋಮೊಬೈಲ್ಸು, ಹೊಸ ಕಾರ್ಸ್ ಆಗಿರಲಿ, ಹೊಸ ಬೈಕ್ಸ್ ಆಗಿರಲಿ, ಯೂಸ್ಡ್ ಬೈಕ್ಸ್ ಆಗಿರಲಿ, ಯೂಸ್ಡ್ ಕಾರ್ಸ್ ಆಗಿರಲಿ, ಇನ್ನೂ ಎಲ್ಲ ಥರದ ಕಂಟೆಂಟ್ ಕೂಡ ಟ್ರೈ ಮಾಡೋಣ. ಸೊ ಇದು ಇಂಜನ್ ಬಂದ್ಬಿಟ್ಟು ನಮಗೆ 334 cc BS6 ಇಂಜನು. ಸೊ ಇದು ಬಂದ್ಬಿಟ್ಟು ಲಿಕ್ವಿಡ್ ಕೂಲ್ಡ್ ಪೆಟ್ರೋಲ್ ಇಂಜನ್, ಫ್ಯೂಯಲ್ ಇಂಜೆಕ್ಷನ್ ಗಾಡಿ. ಸೊ ಈ ಥರ ನಿಮಗೆ ಇದೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಏನಾದ್ರು ತಪ್ಪುಗಳಿದ್ರೆ ಕ್ಷಮಿಸಿ. ಸೊ ಇದು ನಂದು ಫಸ್ಟ್ ರಿವ್ಯೂ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಾತು ಆ ಕಡೆ ಈ ಕಡೆ ಬರ್ಬೋದು. ಗಾಡಿ ಮಾತ್ರ ಬೊಂಬಾಟಾಗಿದೆ. ಯಾರು ಟ್ರೈ ಮಾಡಿ ಖಂಡಿತ ಅಂದರು ತುಂಬ ಚೆನ್ನಾಗಿರುತ್ತೆ. ಈ ಥರ ಗಾಡಿಗಳು ಆ್ಯಕ್ಚುಲಿ ಲಾಂಗ್ ರೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಆಫ್ ರೋಡಿಂಗ್ ಕೂಡ ನೀವು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಇನ್ನೂ ಇದೇ ಥರ ಮಾತಾಡ್ಕೊಳ್ಳೋಂಗಿದ್ರೆ, ಈ ಗಾಡಿ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 2.45 lakhs ಗಂಟ ನಿಮಗೆ ಆನ್ ರೋಡ್ ಇರ್ಬೋದು. ಆ್ಯಂಡ್ ಓಕೆ ಗೈಸ್, ಇನ್ನು ಈ ವಿಡಿಯೋ ಇಷ್ಟೇ. ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತಲೇ ತಿಳ್ಕೊಂಡಿದ್ದೀನಿ. ಸೊ ಒಂದು ಗಾಡಿ ಮೇಯ್ನಾಗಿ ತೊಗೊಬೇಕಿದ್ರೆ ನೀವು ಕಂಪ್ಯಾರಿಸನ್ ಪ್ರೈಸ್ ಆಗಿರಲಿ, ಸೊ ಈ ಥರ ಗಾಡಿಗಳು ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸುಮ್ಮನೆ ನಾವು ಫ್ಯೂಯಲ್ ಹಾಕಿಸ್ಕೊಂಡು ಹೋಯ್ತಾ ಇರಬೇಕು. ಅಪ್ರಾಕ್ಸಿಮೇಟ್ಲಿ ನಮ್ಮ ಪ್ರಕಾರ ಬಂದ್ಬಿಟ್ಟು ಇದು ಮೀನ್ಸ್ ಕಸ್ಟಮರ್ ರಿವ್ಯೂ ಬಂದ್ಬಿಟ್ಟು ಒಂದು 35 to 36 ಗಂಟ ಅಂತ ಹೇಳಿದ್ರು. ಬಟ್ ಓಡಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನನ್ನ ಹತ್ರ ಆ್ಯಕ್ಚುಲಿ GoPro ಇದೆ. ಸೊ ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ. ಸೊ ಇಲ್ಲಾಂದರೆ ನಾನು ಒಂದು ಟೆಸ್ಟ್ ರೈಡ್ ಮಾಡ್ಬೋದಾಗಿತ್ತು. ಸೊ ಇವಾಗ ಜಸ್ಟ್ ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಇದೆ ಗಾಡಿ. ಸೌಂಡ್ ಆಗಿರಲಿ, ಆ ಕುತ್ಕೊಳ್ಳಿರೋ ಫೀಲ್ ಆಗಿರಲಿ, ಎಲ್ಲ ಯಾವ ಥರ ಇದೆ ಅಂತ. ಆಕ್ಸಿಲೇಟರ್ ಮಾಡಬೇಡಿ, ಬರೀ ಸ್ವಲ್ಪ ಮಾತ್ರ ಹೊಡಿ. ಆಕ್ಸಿಲೇಟರ್ ಕೊಡಬೇಡಿ, ಕ್ಲಚ್ ಅಪ್ಲೈ ಮಾಡಿ, ಬರೀ ಸ್ವಲ್ಪ ಮಾತ್ರ.
ಓಕೆ ಫ್ರೆಂಡ್ಸ್, ಇಲ್ಲಿಗಂಟ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಹೊಸ ಕಾರ್ಸ್ ಆಗಿರಲಿ, ಹೊಸ ಬೈಕ್ಸ್ ಆಗಿರಲಿ, ಯೂಸ್ ಕಾರ್ಸ್ ಆಗಿರಲಿ, ಯೂಸ್ ಬೈಕ್ಸ್ ಆಗಿರಲಿ, ಸೊ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಕಂಟೆಂಟ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಒಂದೇ ವಿಡಿಯೋ ಸಿಮಿಲರಾಗಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಡಿಫ್ರೆಂಟ್ ವಿಡಿಯೋಸ್ ಮಾಡೋಣ ಬನ್ನಿ. ಥ್ಯಾಂಕ್ ಯು.